ಬಿಫೋರ್ ಐ ಕಮ್ ಟು ದಿ ಆ್ಯಕ್ಚುಲ್ ಸ್ಟ್ಯಾಟಿಸ್ಟಿಕ್ಸು, ಈಗ ಡ್ರಗ್ಸ್ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗೇ ಇಲ್ಲ. ನಾವು ಯಾರು ಏನೇ ಹೇಳ್ಬೋದು, ಟೀಕೆ ಟಿಪ್ಪಣಿಗಳು ಮಾಡ್ಬೋದು. ಕಳೆದ 2 ವರ್ಷದಲ್ಲಿ ಸುಮಾರು ಎಲ್ಲಿದೆ ಟೋಟಲ್ ಎಷ್ಟಿದೆ, ಭಾಳ ಹೆಚ್ಚಿನ ಮಟ್ಟದಲ್ಲಿ ನಾವು ಈ ಮಾದಕ ದ್ರವ್ಯ ವಸ್ತುಗಳನ್ನು ಹಿಡ್ಕೊಂಡಿದ್ದೇವೆ. ಅದು ನಮ್ಮ ಪೊಲೀಸ್ನವರು ಬೆಂಗಳೂರು ಪಟ್ಟಣದಲ್ಲಿ ಸುಮಾರು ಎಷ್ಟು ಸಾವಿರ ಕೇಸಸ್ ಇದೆ, 23ರಲ್ಲಿ ನಾವು ಇಲ್ಲ, ಇದು ಪೆಡ್ಲರ್ ಕನ್ಸ್ಯೂಮರ್ ಸಪ್ರೇಟಾಗಿದೆ. ನಾವೊಂದು 300 ಜನ ಫಾರಿನರ್ಸ್ನ ಡಿಪೋರ್ಟ್ ಮಾಡಿದ್ದೀವಿ. ಬೆಂಗಳೂರು ಸಿಟಿಯಲ್ಲಿ ಡ್ರಗ್ಸಲ್ಲಿ ಇನ್ವಾಲ್ವ್ ಆಗಿದ್ದಂಥವ್ರಿಗೆ 300ಕ್ಕೂ ಹೆಚ್ಚು ಜನರನ್ನು ನಾವು ಡಿಪೋರ್ಟ್ ಮಾಡಿದ್ದೇವೆ. ಸುಮಾರು ಇಲ್ಲಿಯವರೆಗೆ 1,000 ಎಲ್ಲಿದೆ ಕ್ಯುಮ್ಯುಲೇಟಿವ್ ತಾನೇ ಇದು ಅದು ಸ್ಟೇಟ್ 20, 25, 30, 11, 25ರವರೆಗೆ 5,900 ಕೇಸಸ್ಸನ್ನು ಈ ವರ್ಷದ್ದು 20, 25ರಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದೇವೆ. ಟೋಟಲಿ ನಮಗೆ 100 ಕೋಟಿ ರೂಪಾಯಿ, ಅಂದರೆ ನಾನು ಎಕ್ಸಾಕ್ಟ್ ಫಿಗರ್ಸ್ ಹೇಳ್ತೀನಿ, ಕೇವಲ 11 ತಿಂಗಳಲ್ಲಿ ನಾವು 11 ತಿಂಗಳು, ನಿಮಗೆ ಮಾಧ್ಯಮದಲ್ಲೂ ಕೂಡ ನೀವೇ ಬರೆದಿದ್ದೀರಿ, 146 ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದ್ದೇವೆ. 162 ಇಲ್ಲಿ ಬೆಂಗಳೂರು ಸಿಟಿದು ಸ್ಟೇಟ್ ಹೇಳ್ತೀನಿ. ಡ್ರಗ್ಸು ಸೀಸ್ಡ್, ಕ್ವಾಂಟಿಟಿ ಸೀಸ್ಡು 5,388 ಇದು 23 103 ಇತ್ತು, 98 ಆಯಿತು, ಈಗ 162 ಆಗಿದೆ 3 ವರ್ಷದಲ್ಲಿ. ಅಲ್ಲ, ಡ್ರಗ್ಸ್ ಕ್ವಾಂಟಿಟಿ ಈ ವರ್ಷಕ್ಕೆ 25ರಲ್ಲಿ 1,447 kg ಡ್ರಗ್ಸನ್ನು ಹಿಡ್ದಿರೋದು. ಅದರ ವ್ಯಾಲ್ಯೂಯೇಷನ್ ಮಾಡಿರೋದು 162 ಕೋಟಿ ಈ ವರ್ಷಕ್ಕೆ. 20, 25ಕ್ಕೆ 20, 24ಕ್ಕೆ ಸುಮಾರು 98 crores. ಆಮೇಲೆ 23ಕ್ಕೆ 103 ಕೋಟಿ. ಒಟ್ಟು ನಮ್ಮ ಸರ್ಕಾರ ಬಂದಾಗಿನಿಂದ ಹೆಚ್ಚು ಕಡಿಮೆ 400 ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದೆ. ಇದು ಒಂದು ರೀತಿಯಲ್ಲಿ ದೊಡ್ಡ ಸಾಧನೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಮೊನ್ನೆ ನಮ್ಮ ಇಲಾಖೆಯವರು ಪ್ರತಿಯೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು ಕೂಡ ಒಂದೊಂದು ಅಧಿಕಾರಿ, ಆ ಜುರಿಸ್ಟಿಕ್ಷನಲ್ ಆಫೀಸರು ಒಂದು ಶಾಲೆಗೆ ಭೇಟಿ ಕೊಡಬೇಕು ಅಂತೇಳಿ ನಾವು ಆದೇಶ ಮಾಡಿದ್ದು. ಹೆಚ್ಚು ಕಡಿಮೆ 1,000 ಶಾಲೆಗಳಿಗೆ, ಶಾಲಾ ಕಾಲೇಜುಗಳಿಗೆ ಒಂದೇ ದಿನ, ಇಟ್ ವಾಸ್ ಲೈಕ್ ಎ ಆಂದೋಲನ ಥರ ಮಾಡಿದರು. ಒಂದೇ ದಿವಸ ನಮ್ಮ ಇಡೀ ಬೆಂಗಳೂರು ಸಿಟಿಯಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ, ಪ್ರತಿಯೊಂದು ಕಾಲೇಜಿಗೆ, ಶಾಲೆಗೆ ಭೇಟಿ ಕೊಟ್ಟು ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವಿ. ಲಕ್ಷಾಂತರ ಮಕ್ಕಳು ಅದರಲ್ಲಿ ಭಾಗವಹಿಸಿದ್ರು. ಅದನ್ನು ಕಂಟಿನ್ಯೂ ಮಾಡ್ತೀವಿ, ಇದು ಇಲ್ಲಿಗೆ ಬಿಡೋದಿಲ್ಲ. ಅದನ್ನು ನಾವು ಪ್ರತಿ 6 ತಿಂಗಳಿಗೆ, ಪ್ರತಿ ವರ್ಷಕ್ಕೆ ನಾವು ಕಂಟಿನ್ಯೂ ಮಾಡಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಅದರ ಡೇಂಜರ್ ಕೂಡ ಏನಾಗ್ತದೆ ಅನ್ನೋದನ್ನು ಕೂಡ ನಾವು ತಿಳಿಸ್ತೇವೆ. ಆ ಶಾಲೆಗಳ ಪಕ್ಕದಲ್ಲೇ ಅಂಗಡಿ ಇರುತ್ತೆ, ಒಂದು ಸ್ವಲ್ಪ ದೂರದಲ್ಲಿ ಒಂದು ಅಂಗಡಿ ಇಟ್ಟಿರ್ತಾನೆ.
ಅವನೇ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಾನೆ, ಚಾಕ್ಲೇಟ್ ರೂಪದಲ್ಲಿ ಬಂದುಬಿಟ್ಟಿದೆ ಡ್ರಗ್ಸ್ ಎಲ್ಲ. ಆ ಚಾಕ್ಲೇಟ್ಸ್ ಕೊಡ್ತಾನೆ, ಅಭ್ಯಾಸ ಮಾಡಿಸ್ತಾನೆ, ಆಮೇಲೆ ಅವನು ಸೇಲ್ ಮಾಡ್ತಾನೆ. ಈ ಒಂದು ನೆಕ್ಸಸ್ ಏನಿದೆ, ಇದು ಒಂದು ಈ ಚಾನಲ್ ಏನಿದೆ, ಇದನ್ನು ಬ್ರೇಕ್ ಮಾಡಬೇಕು ಅಂತೇಳಿ ನಾವು ಈ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಆಮೇಲೆ ಇದು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಬಿಡಿ. ನಿಮಗೆ ಒಂದು ಕಂಪ್ಯಾರಿಟಿವ್ ಫಿಗರ್ಸನ್ನು ಕೊಡಬೇಕು ಅಂತ. ಯಾಕೆಂದರೆ ಭಾಳ ಸರಿ ನಮ್ಮ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳು ಮಾಡ್ತಾ ಇರ್ತಾರೆ. ಕಾನೂನು ವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ, ಆಮೇಲೆ ಇಲ್ಲೆಲ್ಲ ಹಂಗಾಗೋಗಿದೆ, ಪೊಲೀಸು ಇದ್ದು ಸತ್ತಂಗಾಗೋಗಿದೆ ಅಂತ ಏನೇನೋ ಎಲ್ಲ ಒಳ್ಳೊಳ್ಳೆ ಅಬ್ಜೆಕ್ಟಿವ್ಸ್ ಎಲ್ಲ ಯೂಸ್ ಮಾಡಿ ಹೇಳ್ತಾ ಇರ್ತಾರೆ. ತಮಗೆ ಮಾಹಿತಿ ಕೊಡಬೇಕಂದ್ರೆ 20 ಈ ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮರ್ಡರ್ಸು 2021ರಲ್ಲಿ 1340, 22ರಲ್ಲಿ 1364, 23ರಲ್ಲಿ 1289. ಇಲ್ಲೇ ನಮ್ಮ ಸರ್ಕಾರ ಬಂದಿದ್ದು ಮೇ ತಿಂಗಳಲ್ಲಿ. 24ರಲ್ಲಿ 1202, 25 ಇಲ್ಲಿಯವರೆಗೆ 11 ತಿಂಗಳಲ್ಲಿ 1132. ದಿಸ್ ಈಸ್ ಮರ್ಡರ್ಸ್. ಯಾಕೆಂದರೆ ಅವರೆಲ್ಲ ಭಾಳ ಹೇಳುವಾಗ ಭಾಳ ಮರ್ಡರ್ಗಳಾಗೋಗ್ಬಿಟ್ಟಿದೆ, ಭಾಳ ಕೆಟ್ಟೋಗ್ಬಿಟ್ಟಿದೆ ಅಂತದ್ದು ಏನು ಹೇಳ್ತಾರೆ, ಅದನ್ನು ಇದರಲ್ಲಿ ಈ ಅಂಕಿಅಂಶದಲ್ಲಿ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. ಭಾಳಷ್ಟು ಇಲ್ಲಿ ಇತ್ತೀಚೆಗೆ ಆಗಿರ್ತಕ್ಕಂಥ ಮರ್ಡರ್ಸ್ಗಳು ಯಾವ ಕಮ್ಯುನಲ್ ಮರ್ಡರ್ಸ್ಗಳಾಗಿಲ್ಲ. ದೊಡ್ಡ ದೊಡ್ಡ ಕಮ್ಯುನಲ್ಲು ಕೋಮುಗಲಭೆಗಳು ಆಗಿಬಿಟ್ಟಿದೆ, ಅದಕ್ಕಾಗಿ ಮರ್ಡರ್ ಆಯಿತು. ಹೆಚ್ಚಿನ ಅಂಶ ಎಲ್ಲ ಡೊಮೆಸ್ಟಿಕ್ ಆಗಿರ್ತಕ್ಕಂಥ. ಈಗ 1132 ಮರ್ಡರ್ಸ್ ಏನಾಗಿದೆ ಈ ವರ್ಷದಲ್ಲಿ, ಅಥವಾ 1202 24ರಲ್ಲಿ ಏನಾಗಿದೆ, ಇವೆಲ್ಲ ಡೊಮೆಸ್ಟಿಕ್ ಮರ್ಡರ್ಸ್. ಯಾವುದೋ ಆಸ್ತಿಗೋಸ್ಕರನೋ ಅಥವಾ ಇನ್ನೇನೋ ಕಾರಣಕ್ಕೋಸ್ಕರನೋ ಆಗಿರ್ತಕ್ಕಂಥವು ಬಿಟ್ಟರೆ ಹೆಚ್ಚಿನ ಅಂಶ 90% ಯಾವೂ ಕೂಡ ಕಮ್ಯುನಲ್ ಮರ್ಡರ್ಸ್ಗಳಲ್ಲ ಅನ್ನೋದೇ ಗಮನಿಸಬೇಕಾಗಿರೋದು. ಬಂದೆ ಅದೇ ನೆಕ್ಸ್ಟ್ ಅದನ್ನೇ ಹೇಳಕ್ಕೆ ಹೊರಟ್ರಿ ನಾನು. ಅಲ್ಲಿಗೆ ಬೆಟ್ಟು ಹೋಯ್ತು, ನೀವು ಕೇಳ್ತಾ ಇದ್ದೆ. ಕೊಡ್ತೀನಿ. ಸೈಬರ್ ಕ್ರೈಮ್ ತಮಗೆ ಗೊತ್ತಿದ್ದಾಗೆ ಸೈಬರ್ ಕ್ರೈಮ್ಗಳು ಇತ್ತೀಚೆಗೆ ಭಾಳ ಜಾಸ್ತಿ ಆಗಿದೆ. ಆಮೇಲೆ ಅದನ್ನು ನಿಯಂತ್ರಣ ಕೂಡ ಮಾಡೋದಕ್ಕೆ ಪೊಲೀಸ್ನವರು ಭಾಳ ಶ್ರಮ ಬೀಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈಗ ಸೈಬರ್ಗೇನೇ ಒಂದು ವರ್ಟಿಕಲ್ ಒಬ್ಬ DGPಯನ್ನು ಅಪಾಯಿಂಟ್ ಮಾಡಿ ಇಡೀ ದೇಶದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ DGP ಹ್ಯಾಸ್ ಬೀನ್ ಹೆಡ್ಡಿಂಗ್ ದಿ ಸೈಬರ್ ಆ್ಯಂಡ್ ನಾರ್ಕೋಟಿಕ್ಸ್ ಅಲ್ಲ, ಸೈಬರ್ ಅದು ಅದನ್ನು ಈಗ ಮಾಡ್ತಾ ಇದ್ದಾರೆ. ಭಾಳ ನೋಡಿ ಆಶ್ಚರ್ಯ ಪಡಬೇಕು ನೀವು. 2022ರಲ್ಲಿ 12550 ಸೈಬರ್ ಕ್ರೈಮ್ಸ್ ಆಗಿದೆ ರಾಜ್ಯದಲ್ಲಿ. ದಿಸ್ ಈಸ್ ದಿ ಎಂಟೈರ್ ಸ್ಟೇಟ್. 2022ರಲ್ಲಿ 12550, 2023ರಲ್ಲಿ 21,903 ಆಗಿದೆ. ಯಾಕೆ ಇಷ್ಟೊಂದು ಆಗಿಬಿಟ್ಟಿದೆ? ತಿರ್ಗಾ 2024ರಲ್ಲಿ 21,995 ಆಗಿದೆ. 2024ರಲ್ಲಿ 21,995 ಆಗಿದೆ. ಇಷ್ಟು ಹ್ಯೂಜ್ ಜಂಪು. 12,000 ಇದ್ದಿದ್ದು 21,000 ಹೆಂಗೆ ಆಗ್ಬಿಡ್ತು? ನಾವು ನೆಕ್ಸ್ಟ್ ಒಂದೇ ಇಯರಲ್ಲಿ ನಾವು ಎವ್ರಿ ಪೊಲೀಸ್ ಸ್ಟೇಷನ್ ಸೈಬರ್ನ ನಾವು ಇದು ಮಾಡ್ಕೊಳ್ತಿರಲಿಲ್ಲ, ಸಪ್ರೇಟಾಗಿ ಮಾಡಿರಲಿಲ್ಲ. ಈಗ ಸೆನ್ ಸ್ಟೇಷನ್ಸ್ ಅಂತ ಮಾಡಿದ್ವಿ. ಸೈಬರ್ ನಾರ್ಕೋಟಿಕ್ ಇದಕ್ಕೆ ಒಂದು ಸ್ಟೇಷನ್ನೇ ಸಪ್ರೇಟಾಗಿ ಮಾಡಿದ್ವಿ. ಆ ಸೆನ್ ಸ್ಟೇಷನ್ ಅಂತ ಮಾಡಿದ ಮೇಲೆ ರಿಜಿಸ್ಟ್ರೇಷನ್ ಜಾಸ್ತಿ ಆಯಿತು.
ಕೇಸಸ್ ರಿಜಿಸ್ಟರ್ ಆಗೋದು ಜಾಸ್ತಿ ಆಯಿತು. ಹಾಗಾಗಿ ಈ 2 ವರ್ಷ 23, 24 2 ವರ್ಷವೂ 20,000 ಮೇಲಿದೆ ಫಿಗರ್ಸ್. ಮತ್ತು 20-25ಕ್ಕೆ ಬಂದರೆ ನಾವು ಯಾವಾಗ ವಿಪರೀತ ಈ ರೈಡ್ಗಳು ಅದು ಇದು ಮಾಡೋಕ್ಕೆ ಶುರು ಮಾಡಿದ ಮೇಲೆ, ನಾನು ಆಗಲೇ ಹೇಳಿದೆ, ಕೇವಲ 11 ತಿಂಗಳಲ್ಲೇ 145 ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದ್ದಾರೆ, ಕೇವಲ 11 ತಿಂಗಳಲ್ಲಿ. ಈ ಎಫೆಕ್ಟು ಜಾಸ್ತಿ ಆದಮೇಲೆ 20-25ಕ್ಕೆ 13,000ಕ್ಕೆ ಹಿಡಿದಿದೆ. ಆಮೇಲೆ ನಮ್ಮವರು ಎಷ್ಟು ಫಾಸ್ಟಾಗಿ ರೆಸ್ಪಾನ್ಸ್ ಟೈಮ್ ಇದೆ ಅಥವಾ ರೆಸ್ಪಾನ್ಸ್ ಇದೆ ಅಂದರೆ, ಅಮೇರಿಕಾದಲ್ಲಿ ಅವರು ಡಿಜಿಟಲ್ ಅರೆಸ್ಟ್ ಅಮೇರಿಕಾದಲ್ಲಿ ಮಾಡ್ತಾರೆ. ಎಲ್ಲಿಂದ? ಬೆಂಗಳೂರಿಂದ. ಬೆಂಗಳೂರಿನ ಟೀಮು ಅಮೇರಿಕಾದಲ್ಲಿ ಅಮೇರಿಕನ್ಸನ್ನು ಡಿಜಿಟಲ್ ಅರೆಸ್ಟ್ ಮಾಡಿಕೊಂಡಿರ್ತಾರೆ, ಅವ್ರ ಅಕೌಂಟಲ್ಲಿ ದುಡ್ಡು ತೆಗಿತಾರೆ, ಅವ್ರನ್ನ ಹಿಡಿತಾರೆ ನಮ್ಮವರು. ಆಮೇಲೆ 1930 ಅಂತ ಹೇಳಿ ಒಂದು ನಂಬರ್ ಕೊಟ್ಟಿದ್ದೀವಿ, ಇಮಿಡಿಯೇಟ್ ರೆಸ್ಪಾನ್ಸನ್ನು ಮಾಡ್ತಾರೆ. ಯಾರಾದರೂ ನಮಗೆ ಸೈಬರಲ್ಲಿ ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಅಕೌಂಟ್ ಹ್ಯಾಕ್ ಆಗಿರ್ಬೋದು, ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಫ್ರಾಡ್ ಆಗಿದ್ದರೆ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡ್ತಕ್ಕಂಥದ್ದಕ್ಕೆ ನಾವು ಅದಕ್ಕೆ ಪ್ರತ್ಯೇಕವಾಗಿ 1930 ನಂಬರ್ ಕೊಟ್ಟಿದ್ದೀವಿ. ಅದಕ್ಕೆ ರೆಸ್ಪಾನ್ಸು ಭಾಳ ಕ್ವಿಕ್ಕಾಗಿರುತ್ತೆ, ಇಮಿಡಿಯೇಟಾಗಿ. ಅದಕ್ಕೆ ಆದ ಆಫೀಸರ್ಸ್ಗಳಿದ್ದಾರೆ, ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ. ಸುಮಾರು ಎಷ್ಟು ಮೋಹಂತಿ 66 ಜನನ 66 ಮೆಂಬರ್ಸ್ 24/7 ಆ ಕೆಲಸವನ್ನು ಮಾಡ್ತಾರೆ. ಅದಕ್ಕಾಗಿ ಈಗ ನಂಬರು ಕಡಿಮೆ ಆಗಿದೆ ಮತ್ತು ನಾವು ಈಗೆಲ್ಲ ಅಂಥ ಕೇಸಸ್ಗಳನ್ನೆಲ್ಲ ಹಿಡಿಯೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಆದ್ದರಿಂದ ಅದು ಸೈಬರ್ ಕ್ರೈಮ್ ಏನು ನಮಗೆ ಭಾಳ ಒಂದು ಸವಾಲಾಗಿತ್ತು, ಅದನ್ನು ಇವತ್ತು ನಿಯಂತ್ರಣ ಮಾಡೋದಕ್ಕೆ ನಾವು ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ಕೊಂಡಿದ್ದೇವೆ. ಮುಂದಿನ ದಿನದಲ್ಲಿ ಕೂಡ ಆ ಕೆಲಸವನ್ನು ಕಂಟಿನ್ಯೂ ಮಾಡ್ತೇವೆ. ಇನ್ನೂ ಈಗ ಚೈನ್ ಸ್ನ್ಯಾಚಿಂಗು ಅವೆಲ್ಲ ಭಾಳ ನೆಗ್ಲಿಜೆಂಟ್ ಫಿಗರ್ಸ್ ಬಂದುಬಿಟ್ಟಿದೆ. ಚೈನ್ ಸ್ನ್ಯಾಚಿಂಗು 500 ಕೇಸು, 600 ಕೇಸು, ಈ ಥರ 400 ಕೇಸ್ ಹಿಂಗಾಗಿದೆ. ಮೊದಲೆಲ್ಲ ವಿಪರೀತ ಅದೇ ಒಂದು ನಮಗೆ ಬೆಂಗಳೂರು ಸಿಟಿನಲ್ಲಿ ಒಂದು ಸವಾಲಾಗ್ಬಿಟ್ಟಿತ್ತು. ಆಮೇಲೆ ಬೇರೆ ಫಿಗರ್ಸ್ ಎಲ್ಲ ಕೊಡ್ತೀವಿ ನಿಮಗೆ ಬಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.